ಬಾನು, ನೀನು ನನ್ನಿಂದ ದೂರ ಆಗಕ್ಕಾಗಲ್ಲ, ಬೇರೇನೂ ಆಗಲ್ಲ. ನನ್ನ ಲೈಫಲ್ಲಿರೋದು ಒಂದೇ ಆಸೆ, ನಾನು ಸಾಯೋವರೆಗೂ ನೀನು ನನ್ನ ಜೊತೆನೇ ಇರಬೇಕು. ಬೇರೆಯವ್ರ ಹೆಂಡ್ತಿನ ಎತ್ಕೊಂಡ್ಬಂದಿದ್ದೀನ, ನನ್ನ ಬಿಟ್ಟು ಹೋಗಿದ್ದು ನನ್ನ ಹೆಂಡ್ತಿನ ಕರ್ಕೊಂಡ್ಬಂದಿದ್ದೀನಿ. ಬಾನು ಮೇಡಮ್, ಸಾಯೋವರೆಗೂ ನೀವು ನನ್ನ ಜೊತೆನೇ ಇರ್ತೀರಾ. ರವಿ, ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಿನ್ನ ಮಾತಾಡಬೇಕು ಅಂತಿದ್ದಾರೆ. ವಿಷಯ ಕೇಳ್ಪಟ್ವಿ ಸರ್. ಸಾರಿ ಸರ್. ಯಾರು? ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿದ್ದೀನಿ. ಭಾನುಮತಿ ಅವ್ರ ಮನೆ ಅಲ್ವಾ ಇದು? ಏನು ನೋಡ್ತಾ ಇದ್ದೀರಾ? ಅವ್ರನ್ನ ಕರೀರಿ. ಸರ್ ಒಂದು ನಿಮಿಷ ಈ ಕಡೆ ಬನ್ನಿ. ಅವಳಿಲ್ಲ ಸರ್. ಇಲ್ಲ ಅಂದರೆ ಅದೇನಂದರೆ ಅವಳು ಸತ್ತೋಗಿದ್ದಾಳೆ. ಸತ್ತೋದ್ರ? ಇನ್ಫಾರ್ಮ್ ಮಾಡಬೇಕಲ್ವಾ? ನಾನು ಸುಮ್ಮನೆ ಇಷ್ಟು ದೂರ ಬರಬೇಕಾಯ್ತಲ್ಲ, ನಮ್ಗೇನು ಬೇರೆ ಕೆಲಸ ಇರಲ್ವಾ? ಭಾನು ಬಂದೆ. ಭಾನು, ನಿನಗೆ ಫೋನ್ ಬಂದಿದ್ದೆ ನೋಡು. ಓಕೆ. ಹಲೋ, ನಾನೇ ರೀ, ಚಂದ್ರ ಮಾತಾಡ್ತಾ ಇದ್ದೀನಿ. ಏನ್ ಸರ್ ಬೇಕು? ಅಯ್ಯಯ್ಯ, ಯಾಕ್ರಿ ನನಗೆ ಹೀಗೆ ತೊಂದರೆ ಕೊಡ್ತೀರಾ? ಈ ಟೈಮ್ ಲ್ಯಾಪ್ಸ್ ಅಲ್ಲಿ ನಿಮ್ಮ ತೀರ್ಮಾನದಲ್ಲಿ ಏನಾದರೂ ಬದಲಾವಣೆ ಇದೆಯಾ? ನನ್ನ ಮದುವೆ ಆಗೋದ್ರ ಬಗ್ಗೆ ಈಗ ಏನ್ ಹೇಳ್ತೀರಾ? ಮಿಸ್ಟರ್, ನನಗೆ ಮದುವೆ ಆಗೋಯ್ತು. ಅಣ್ಣ ಹೇಳಿಲ್ವಾ? ಅವನೆಲ್ರಿ, ಅವತ್ ನಾನು ಹೊಡೆದ್ಮೇಲೆ ಅವನ ಹತ್ರ ಮಾತಾಡ್ತಾನೆ ಇಲ್ಲ. ಏನ್ ಹೇಳಿದ್ರಿ? ಅಯ್ಯಯ್ಯೋ, ನಿಮ್ಗೆ ಮದುವೆ ಆಗೋಯ್ತಾ? ಆ ಗೂಬೆ ನನ್ ಮಗ ರವಿನೇ ನಿಮ್ ಗಂಡ ಅಂತ ಮಾತ್ರ ಹೇಳ್ಬಿಡ್ಬೇಡಿ, ಆಮೇಲೆ ನನ್ ಹೃದಯನೇ ಹೊಡೆದೋಗುತ್ತೆ. ನಿಮ್ ಹೃದಯ ದೊಡ್ಡದಾಗಿ ಹೊಡೆದೋಗ್ಲಿ, ನಾನ್ ರವಿನೇ ಮದ್ವೆ ಆಗಿರೋದು. ಈಗೇನು ಮಾಡಕ್ಕಾಗಲ್ವಾ? ತಾಳಿನೂ ಕಟ್ಬಿಟ್ನಾ? 3 ಗಂಟೆ ತುಂಬಾ ಸ್ಟ್ರಾಂಗಾ? ಮತ್ತೆ ನನ್ ಪ್ರೀತಿ ಗತಿ ಏನೀಗ? ಒಳ್ಳೇದು ಕಾಲ ಇಲ್ಲ ರೀ. ರಾಮಾಚಾರಿ, ಹಳ್ಳಿ ಮೆಸ್ಟ್ರು, ಚಿಕ್ಕ ಯಜಮಾನ್ರು, ಯಜಮಾನ ತರ ನಾನ್ ದಿಢೀರಂತ ತಾಳಿ ಕಟ್ಬೇಕಿತ್ತು. ನಾಲ್ಗೆ ಮೇಲೆ ಬಿಗಿ ಇರ್ಲಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ ಪ್ಲೀಸ್. ಏನ್ರಿ ಆ ಚಂದ್ರನ್ ದಡಿಯ ಲೈನ್ ಅಲ್ಲಿ ಇದ್ದಾನ್ ನೋಡಿ, ಚೆನ್ನಾಗಿ ಬೈದ್ ಬಿಸಾಕಿ. ಲೈ, ಬುದ್ಧಿ ಇದೇನೋ ನಿನ್ಗೆ? ನನ್ನ ಹೆಂಡತಿ ಹತ್ರ ತಲೆ ಹರಟೆ ಮಾಡ್ತೀಯಾ? ಎಲ್ಲಾರು ತರಕಾರಿ ತಗೋತಾರೆ, ನಾನ್ ಕೈ ಕಾಲ್ ತಗೋತೀನಿ. ಏನೋ ಉತ್ತರ ಕೊಡದೆ ಇದ್ಯಾ? ಉತ್ತರ ಕೊಡಲೇ. ಎಲ್ಲಿ ಬಂದು ಕೈ ಬಿಡು. ಏನೋ ಉತ್ತರ ಕೊಡೋದು? ನಾನ್ ಪ್ರೀತಿಸಿದ ಹುಡುಗಿನ ನೀನ್ ಮದ್ವೆ ಆಗ್ಬಿಟ್ಟು ನೀನೇ ಮಾತಾಡ್ತಿದ್ಯಾ? ಯಾರೋ ನೀನು? ನಾನ್ ರವಿ ರೀ. ನಾನ್ ಚಂದ್ರನ್ ರೀ. ನಾನ್ ರವಿ. ಬಾನು. ಓಕೆ. ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಈ ಶರ್ಟ್ಗೆ ಎಂಬ್ರಾಯ್ಡ್ರಿ ಮಾಡ್ಕೊಡು ಅಂತ. ಅವನಿಗೆ ಮಾತ್ರ ನಾ ಮಾಡೋದು? ರವಿಚಂದ್ರನು 6, ರಮೇಶು 6. ಈ ಕೈ 6 ಹಾಕುತ್ತೆ, ಈ 6 ಹಾಕಲ್ವಾ? ನಾಳೆ ಈ ಶರ್ಟಲ್ಲಿ ಎಂಬ್ರಾಯ್ಡ್ರಿ ಆಗಿಲ್ಲ ಅಂದ್ರೆ ಈ ರೂಮಿಗೆ ಬರೋ ಅಲ್ಪ ಸ್ವಲ್ಪ ಬೆಳಕು ಮುಚ್ಚಿಬಿಡ್ತೀನಿ. ಚೆನ್ನೈಗೆ ಹೋಗಿ ಬರ್ತೀನಮ್ಮ. ನಿನ್ನ ಸಾವನ್ನ ನಿನ್ನ ಗಂಡ, ನಿನ್ನ ಫ್ಯಾಮಿಲಿ ಎಲ್ಲ ಹೇಗೆ ತಗೊಂಡಿದ್ದಾರೆ ಅಂತ ನೋಡ್ಕೊಂಬರ್ತೀನಿ.